ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಈ ತರಗತಿಯಲ್ಲಿ ಸಾಮಾನ್ಯ ಕನ್ನಡ ವಿಭಾಗದಲ್ಲಿ ಬರುವಂತಹ ಕನ್ನಡ ಸಾಹಿತ್ಯದ ಮೇಲೆ ಬರುವಂತಹ ಪ್ರಮುಖ ಪ್ರಶ್ನೆಗಳನ್ನು ಇವತ್ತಿನ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ತರಗತಿ ಮುಂಬರುವ PDO ಹಾಗೂ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ತುಂಬ ಉಪಯೋಗವಾಗಲಿದೆ. ಯಾಕೆಂದರೆ ಸಾಹಿತ್ಯ ವಿಭಾಗದಲ್ಲಿ ಯಾವ ರೀತಿಯೆಲ್ಲ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ಈ ತರಗತಿ ಮೂಲಕ ನಿಮಗೊಂದು ಐಡಿಯಾ ಸಿಕ್ಕಂಗಾಗುತ್ತೆ. ಸೊ ಹಾಗೆ ನಾವು ಮುಂಬರುವ ಪರೀಕ್ಷೆಗೆ ಹೇಗೆ ತಯಾರಿ ನಡೆಸಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಹಿಂದೆ ನಡೆದಿರುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ಸಾಹಿತ್ಯ ವಿಭಾಗದ ಮೇಲೆ ಬಂದಿರುವಂತಹ ಪ್ರಶ್ನೆಗಳನ್ನು ಇವತ್ತಿನ ಈ ತರಗತಿಯಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇಂದಿನ ಈ ತರಗತಿಯ ಮೊದಲ ಪ್ರಶ್ನೆ ಹೀಗಿದೆ. ಸೊ ಮೊದಲನೇ ಪ್ರಶ್ನೆ, ರಗಳೆ ಕವಿ ಎಂದು ಪ್ರಸಿದ್ಧಿಯಾದವರು ಯಾರು? ರಗಳೆ ಕವಿ ಎಂದು ಪ್ರಸಿದ್ಧಿಯಾದವರು ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂದರೆ ಹರಿಹರ. ರಗಳೆ ಕವಿ ಎಂದು ಪ್ರಸಿದ್ಧಿಯಾದವರು ಯಾರು ಅಂದರೆ ಹರಿಹರ. ನೀವಿಲ್ಲಿ ನೋಡ್ಬೋದು, ಹರಿಹರನ ಇಮೇಜ್ನಲ್ಲಿ ನೀವು ನೋಡ್ಬೋದು. ಸೊ ಹೀಗೆ ಇಮೇಜ್ಗಳ ಮುಖಾಂತರ ನಾವು ಕಲಿತಾ ಹೋದರೆ ನಮಗೆ ಖಂಡಿತ ನೆನಪಿಗೆ ಬರೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ಇವತ್ತಿನ ಈ ತರಗತಿಯ ವಿಶೇಷ ಏನು ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ ಜೊತೆಗೆ ಇಮೇಜ್ಗಳನ್ನು ನಾನು ನಿಮಗೆ ಇವತ್ತು ಶೋ ಮಾಡ್ತಾ ಹೋಗ್ತೀನಿ. ಹಾಗಾಗಿ ನಿಮಗೆ ಆರಾಮಾಗಿ ನೆನಪಿಟ್ಕೊಳ್ಳಲು ಸಹಾಯವಾಗುತ್ತೆ. ಸೊ ಹಾಗಾಗಿ ರಗಳೆ ಕವಿ ಎಂದು ಪ್ರಸಿದ್ಧಿಯಾದವರು ಯಾರು ಅಂದರೆ ಹರಿಹರ. ಇಲ್ಲಿ ನೋಡ್ಬೋದು, ರಗಳೆ ಕವಿ ಎಂದೇ ಪ್ರಸಿದ್ಧಿ ಯಾರು ಅಂದರೆ ಹರಿಹರ. ನೆಕ್ಸ್ಟು ಎರಡನೇ ಪ್ರಶ್ನೆ, ಪುರಂದರದಾಸರ ಪೂರ್ವಾಶ್ರಮದ ಹೆಸರು ಯಾವುದಾಗಿತ್ತು? ಪುರಂದರದಾಸರ ಪೂರ್ವಾಶ್ರಮದ ಹೆಸರು ಯಾವುದಾಗಿತ್ತು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂದರೆ ಶ್ರೀನಿವಾಸ ನಾಯಕ. ಪುರಂದರದಾಸರ ಪೂರ್ವಾಶ್ರಮದ ಹೆಸರು ಯಾವುದಾಗಿತ್ತು ಅಂದರೆ ಶ್ರೀನಿವಾಸ ನಾಯಕ. ನೀವಿಲ್ಲಿ ನೋಡ್ಬೋದು ಚಿತ್ರದಲ್ಲಿ. ಸೊ ಪುರಂದರದಾಸರ ಚಿತ್ರವನ್ನು ನೀವು ನೋಡ್ಬೋದು. ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಮಾನವ ಜನ್ಮ ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ ಅಂತ ಹೇಳಿದವರು ಯಾರು ಅಂತೇಳಿ ತುಂಬ ಎಕ್ಸಾಮ್ನಲ್ಲಿ ಈ ಪ್ರಶ್ನೆ ರಿಪೀಟೆಡ್ ಆಗಿದೆ. ಮಾನವ ಜನ್ಮ ಬಲು ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ ಅಂಥೇಳಿ ಹೇಳಿದವರು ಯಾರು ಅಂಥೇಳಿ ತುಂಬ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಪುರಂದರದಾಸರು. ಈ ರೀತಿ ಹೇಳಿದವರು ಯಾರು ಅಂದರೆ ಪುರಂದರದಾಸರು. ಇವರ ಪೂರ್ವಾಶ್ರಮದ ಹೆಸರು ಯಾವುದಾಗಿತ್ತು ಅಂದರೆ ಶ್ರೀನಿವಾಸ ನಾಯಕ. ನೆಕ್ಸ್ಟ್ ಪ್ರಶ್ನೆ, ಜೈಮಿನಿ ಭಾರತವು ಯಾವ ಷಟ್ಪದಿಯಲ್ಲಿದೆ? ಜೈಮಿನಿ ಭಾರತವು ಯಾವ ಷಟ್ಪದಿಯಲ್ಲಿದೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಇದು ವಾರ್ಧಕ ಷಟ್ಪದಿಯಲ್ಲಿ ಕಂಡುಬರುತ್ತದೆ. ಜೈಮಿನಿ ಭಾರತವು ಯಾವ ಷಟ್ಪದಿಯಲ್ಲಿದೆ ಅಂದರೆ ವಾರ್ಧಕ ಷಟ್ಪದಿಯಲ್ಲಿ ಕಂಡುಬರುತ್ತದೆ. ಈ ಜೈಮಿನಿ ಭಾರತವನ್ನು ಬರೆದವರು ಯಾರು ಅಂದರೆ ಲಕ್ಷ್ಮೀಶ. ನೀವಿಲ್ಲಿ ನೋಡ್ಬೋದು, ಮಹಾಕವಿ ಲಕ್ಷ್ಮೀಶ ವಿರಚಿತ ಕನ್ನಡ ಜೈಮಿನಿ ಭಾರತ ಅಂಥೇಳಿ. ಸೊ ಜೈಮಿನಿ ಭಾರತವು ಕಂಡುಬರುವುದು ಯಾವ ಷಟ್ಪದಿಯಲ್ಲಿ ಅಂದರೆ ವಾರ್ಧಕ ಷಟ್ಪದಿಯಲ್ಲಿ ಕಂಡುಬರುತ್ತಾ. ಇದನ್ನು ಬರೆದವರು ಯಾರು ಅಂದರೆ ಲಕ್ಷ್ಮೀಶ. ಸೊ ಒಂದೇ ಪ್ರಶ್ನೆಯಿಂದ ನಾವು ಎರಡು ಉತ್ತರಗಳನ್ನು ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಈ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿದೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ನೆಕ್ಸ್ಟ್ ಪ್ರಶ್ನೆ, ಕರ್ನಾಟಕ ಕಾದಂಬರಿ ಕೃತಿಯನ್ನು ಬರೆದವರು ಯಾರು? ಕರ್ನಾಟಕ ಕಾದಂಬರಿ ಕೃತಿಯನ್ನು ಬರೆದವರು ಯಾರು? ಸೊ ಕರ್ನಾಟಕ ಕಾದಂಬರಿ ಕೃತಿಯನ್ನು ಬರೆದವರು ಯಾರು ಅಂದರೆ ವಂದನೆ ನಾಗವರ್ಮ. ಕರ್ನಾಟಕ ಕಾದಂಬರಿ ಕೃತಿಯನ್ನು ಬರೆದವರು ವಂದನೆ ನಾಗವರ್ಮ. ಸೊ ನೋಡ್ಬೋದು ಇಲ್ಲಿ ಕರ್ನಾಟಕ ಕಾದಂಬರಿಯ ಪೇಜನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇದನ್ನು ಬರೆದವರು ಯಾರು ಅಂದರೆ ವಂದನೆ ನಾಗವರ್ಮ. ನೆಕ್ಸ್ಟ್ ಪ್ರಶ್ನೆ, ಸಂಜೆಗಣ್ಣಿನ ಹಿನ್ನೋಟ ಇದು ಯಾರ ಆತ್ಮಕಥನ? ಸಂಜೆಗಣ್ಣಿನ ಹಿನ್ನೋಟ ಇದು ಯಾರ ಆತ್ಮಕಥನ? ಸೊ ಈ ಪ್ರಶ್ನೆ ಅಂತೂ ತುಂಬ ಸಾರಿ ರಿಪೀಟೆಡ್ ಆದಂಥ ಪ್ರಶ್ನೆಯಾಗಿದೆ ಫ್ರೆಂಡ್ಸ್. ಸೊ ಸಂಜೆಗಣ್ಣಿನ ಹಿನ್ನೋಟ ಇದು ಯಾರ ಆತ್ಮಕಥನ ಅಂದರೆ AN ಮೂರ್ತಿರಾವ್ ಅವರ ಆತ್ಮಕಥನ. ಸಂಜೆಗಣ್ಣಿನ ಹಿನ್ನೋಟ ಇದು ಯಾರ ಆತ್ಮಕಥನ ಅಂದರೆ AN ಮೂರ್ತಿರಾವ್. ನೀವಿಲ್ಲಿ ನೋಡ್ಬೋದು ಪಿಕ್ಚರ್ನಲ್ಲಿ ಮೂರ್ತಿರಾವ್ ಅವರ ಭಾವಚಿತ್ರವನ್ನು ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇವರೇ AN ಮೂರ್ತಿರಾವ್ ಅವರು. ಸೊ ಇವರ ಆತ್ಮಕಥನ ಯಾವುದು ಅಂದರೆ ಸಂಜೆಗಣ್ಣಿನ ಹಿನ್ನೋಟ. ನೆಕ್ಸ್ಟ್ ಪ್ರಶ್ನೆ, ಮಿತ್ರವಿಂದ ಗೋವಿಂದ ನಾಟಕವನ್ನು ಬರೆದವರು ಯಾರು? ಮಿತ್ರವಿಂದ ಗೋವಿಂದ ನಾಟಕವನ್ನು ಬರೆದವರು ಯಾರು? ಸೊ ಈ ಪ್ರಶ್ನೆನೂ ಕೂಡ ತುಂಬ ಸಾರಿ ರಿಪೀಟೆಡ್ ಆದಂಥ ಪ್ರಶ್ನೆಯಾಗಿದೆ. ಈ ನಾಟಕವನ್ನು ಬರೆದವರು ಯಾರು ಅಂದರೆ ಸಿಂಗರಾಯರು. ಮಿತ್ರವಿಂದ ಗೋವಿಂದ ನಾಟಕವನ್ನು ಬರೆದವರು ಸಿಂಗರಾಯರು. ಈ ನಾಟಕ ಕನ್ನಡದ ಮೊಟ್ಟ ಮೊದಲ ನಾಟಕ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಎರಡು ಪ್ರಶ್ನೆಗಳನ್ನು ಕೇಳ್ಬೋದು. ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು ಅಂದರೆ
ಮಿತ್ರವಿಂದ ಗೋವಿಂದ. ಸೊ ಇದನ್ನು ಬರೆದವರು ಯಾರು ಅಂದರೆ ಸಿಂಗರಾಯರು. ಸೊ ಒಂದೇ ಪ್ರಶ್ನೆಯಲ್ಲಿ ಎರಡು ಉತ್ತರಗಳನ್ನು ನಾವು ಕಾಣ್ಬೋದು. ಕನ್ನಡದ ಮೊಟ್ಟ ಮೊದಲ ನಾಟಕ ಯಾವುದು ಅಂದರೆ ಮಿತ್ರವಿಂದ ಗೋವಿಂದ. ಇದನ್ನು ಬರೆದವರು ಯಾರು ಅಂದರೆ ಸಿಂಗರಾಯರು. ನೆಕ್ಸ್ಟ್ ಪ್ರಶ್ನೆ, ಎಸ್.ಎಲ್. ಭೈರಪ್ಪನವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಎಸ್.ಎಲ್. ಭೈರಪ್ಪನವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂದರೆ ಧಾಟು. ಈ ಧಾಟು ಅನ್ನುವಂತಹ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಇದನ್ನು ಬರೆದವರು ಯಾರು ಅಂದರೆ ಎಸ್.ಎಲ್. ಭೈರಪ್ಪನವರು. ನೀವಿಲ್ಲಿ ಕೃತಿಯನ್ನು ಅಬ್ಸರ್ವ್ ಮಾಡ್ಬೋದು ಪಿಕ್ಚರ್ನಲ್ಲಿ. ಧಾಟು ಅನ್ನುವಂತಹ ಕೃತಿ ಇದು. ಸೊ ಇದು ಬರೆದವರು ಯಾರು ಅಂದರೆ ಎಸ್.ಎಲ್. ಭೈರಪ್ಪನವರು. ಇದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿದೆ. ನೆಕ್ಸ್ಟ್ ಪ್ರಶ್ನೆ, ಇಗೋ ಕನ್ನಡ ಎಂಬ ಹೆಸರಿನ ಅಂಕಣ ಬರೆಯುತ್ತಿದ್ದವರು ಯಾರು? ಇಗೋ ಕನ್ನಡ ಎಂಬ ಹೆಸರಿನ ಅಂಕಣ ಬರೆಯುತ್ತಿದ್ದವರು ಯಾರು? ಸೊ ಈ ಪ್ರಶ್ನೆ ಕೂಡ ತುಂಬ ಸಾರಿ ರಿಪೀಟೆಡ್ ಆಗಿದೆ ಫ್ರೆಂಡ್ಸ್. ಹಾಗಾಗಿ ಇವತ್ತಿನ ಈ ತರಗತಿಯಲ್ಲಿ ಬಂದಿರುವಂಥ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆದ ಪ್ರಶ್ನೆಗಳಾಗಿರುವುದರಿಂದ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಸೊ ಇಗೋ ಕನ್ನಡ ಎಂಬ ಹೆಸರಿನ ಅಂಕಣ ಬರೆಯುತ್ತಿದ್ದವರು ಯಾರು ಅಂದರೆ ಜಿ ವೆಂಕಟ ಸುಬ್ಬಯ್ಯನವರು. ಜಿ ವೆಂಕಟ ಸುಬ್ಬಯ್ಯನವರು ಇಗೋ ಕನ್ನಡ ಎಂಬ ಹೆಸರಿನ ಅಂಕಣ ಬರೆಯುತ್ತಿದ್ದವರು. ಸೊ ಇಲ್ಲಿ ನೋಡ್ಬೋದು ನೀವು ವೆಂಕಟ ಸುಬ್ಬಯ್ಯನವರ ಪಿಕ್ಚರನ್ನು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಯಾಕಂದರೆ ಕೆಲವೊಮ್ಮೆ ಹೆಸರು ನೆನಪು ಬರಲಿಲ್ಲ ಅಂದರೂ ಅವರ ಇಮೇಜ್ ನಮಗೆ ನೆನಪು ಬಂತು ಅಂದರೆ ಹೆಸರು ಕೂಡ ಆಟೋಮೆಟಿಕ್ಕಾಗಿ ನೆನಪು ಬರುತ್ತೆ. ಹಾಗಾಗಿ ನಾನು ಇವತ್ತಿನ ಈ ತರಗತಿಯಲ್ಲಿ ಇಮೇಜನ್ನು ಆ್ಯಡ್ ಮಾಡ್ತಾ ಹೋಗಿದ್ದೀನಿ, ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ. ಸೊ ಇಗೋ ಕನ್ನಡ ಎಂಬ ಹೆಸರಿನ ಅಂಕಣ ಬರೆಯುತ್ತಿದ್ದವರು ಯಾರು ಅಂದರೆ ಜಿ ವೆಂಕಟ ಸುಬ್ಬಯ್ಯನವರು. ನೆಕ್ಸ್ಟ್ ಪ್ರಶ್ನೆ, ಮರಳಿ ಮಣ್ಣಿಗೆ ಕಾದಂಬರಿ ಬರೆದವರು ಯಾರು? ಮರಳಿ ಮಣ್ಣಿಗೆ ಕಾದಂಬರಿ ಬರೆದವರು ಯಾರು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದರೆ ಶಿವರಾಮ್ ಕಾರಂತವರು. ಮರಳಿ ಮಣ್ಣಿಗೆ ಕಾದಂಬರಿ ಬರೆದವರು ಯಾರು ಅಂದರೆ ಶಿವರಾಮ್ ಕಾರಂತವರು. ಸೊ ನೋಡ್ಬೋದು ಇಲ್ಲಿ ಮರಳಿ ಮಣ್ಣಿಗೆ ಕಾದಂಬರಿಯ ಭಾವಚಿತ್ರ. ಸೊ ಇದನ್ನು ಬರೆದವರು ಯಾರು ಅಂದರೆ ಶಿವರಾಮ್ ಕಾರಂತವರು. ನೆಕ್ಸ್ಟ್ ಪ್ರಶ್ನೆ, ಕನ್ನಡದ ಕಣ್ವ ಎಂದು ಯಾರು ಪ್ರಸಿದ್ಧಿಯಾಗಿದ್ದಾರೆ? ಕನ್ನಡದ ಕಣ್ವ ಎಂದು ಯಾರು ಪ್ರಸಿದ್ಧರಾಗಿದ್ದಾರೆ? ಸೊ ಕನ್ನಡದ ಕಣ್ವ ಅಂಥೇಳಿ ಪ್ರಸಿದ್ಧಿಯಾದವರು ಯಾರು ಅಂದರೆ ಬಿ.ಎಂ. ಶ್ರೀ ಅವರು. ಕನ್ನಡದ ಕಣ್ವ ಎಂದು ಪ್ರಸಿದ್ಧಿಯಾದವರು ಯಾರು ಅಂದರೆ ಬಿ.ಎಂ. ಶ್ರೀ ಅವರು. ಸೊ ಇಲ್ಲಿ ನೋಡ್ಬೋದು ನೀವು ಇಮೇಜಲ್ಲಿ ಕನ್ನಡದ ಕಣ್ವ ಬಿ.ಎಂ. ಶ್ರೀಕಂಠಯ್ಯ. ಬಿ.ಎಂ. ಶ್ರೀ ಅಂದರೆ ಬಿ.ಎಂ. ಶ್ರೀಕಂಠಯ್ಯನವರು. ಇವರು ಕನ್ನಡದ ಕಣ್ವ ಎಂದೇ ಪ್ರಸಿದ್ಧರಾಗಿದ್ದರು. ನೆಕ್ಸ್ಟ್ ಪ್ರಶ್ನೆ, ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಎಂಬ ಕಥನ ಕವನವನ್ನು ಬರೆದವರು ಯಾರು? ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಎಂಬ ಕಥನ ಕವನವನ್ನು ಬರೆದವರು ಯಾರು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದರೆ ಕುವೆಂಪು ಅವರು. ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಎಂಬ ಕಥನ ಕವನವನ್ನು ಬರೆದವರು ಯಾರು ಅಂದರೆ ಕುವೆಂಪು ಅವರು. ಕುವೆಂಪು ಅವರ ಪೂರ್ಣ ಹೆಸರು ನೋಡೋದಾದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರ ಪೂರ್ಣ ಹೆಸರಾಗಿರುತ್ತದೆ. ಇವರು ಬರೆದಂತಹ ಕಥನ ಕವನ ಯಾವುದು ಅಂದರೆ ಬೊಮ್ಮನಹಳ್ಳಿ ಕಿಂದರಿ ಜೋಗಿ. ಸೊ ನೋಡ್ಬೋದು ನೀವು ಇಮೇಜಲ್ಲಿ ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಕುವೆಂಪು ಅವರು ಬರೆದಂತಹ ಕಥನ ಕವನವಾಗಿದೆ. ನೆಕ್ಸ್ಟ್ ಪ್ರಶ್ನೆ, ಮಂದ್ರ ಕಾದಂಬರಿ ಬರೆದವರು ಯಾರು? ಮಂದ್ರ ಕಾದಂಬರಿ ಬರೆದವರು ಯಾರು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದರೆ ಎಸ್.ಎಲ್. ಭೈರಪ್ಪನವರು. ಮಂದ್ರ ಕಾದಂಬರಿ ಬರೆದವರು ಯಾರು ಅಂದರೆ ಎಸ್.ಎಲ್. ಭೈರಪ್ಪನವರು. ಸೊ ಈ ಎಸ್.ಎಲ್. ಭೈರಪ್ಪನವರು ಬರೆದಂತಹ ಮಂದ್ರ ಕಾದಂಬರಿಗೆ ಸರಸ್ವತಿ ಸನ್ಮಾನ ಪ್ರಶಸ್ತಿ ಕೂಡ ಲಭಿಸಿದೆ. ನೋಡ್ಬೋದು ನೀವು ಪುಸ್ತಕದ ಮೇಲೆ ಬರೆದಿದ್ದಾರೆ. ಸರಸ್ವತಿ ಸನ್ಮಾನ ಪ್ರಶಸ್ತಿ ಪಡೆದ ಕೃತಿ ಯಾವುದು ಅಂದರೆ ಮಂದ್ರ. ಈ ಮಂದ್ರ ಕಾದಂಬರಿಯನ್ನು ಬರೆದವರು ಯಾರು ಅಂದರೆ ಎಸ್.ಎಲ್. ಭೈರಪ್ಪನವರು. ಸೊ ಒಂದೇ ಪ್ರಶ್ನೆಯ ಮೂಲಕ ಎರಡು ಉತ್ತರಗಳನ್ನು ನಾವು ಕೊಂಡ್ಕೋಬಹುದು. ಮಂದ್ರ ಕಾದಂಬರಿ ಬರೆದವರು ಎಸ್.ಎಲ್. ಭೈರಪ್ಪನವರು. ಈ ಮಂದ್ರ ಕಾದಂಬರಿಗೆ ಸರಸ್ವತಿ ಸನ್ಮಾನ ಪ್ರಶಸ್ತಿ ಕೂಡ ಲಭಿಸಿದೆ. ಹಿಂಗೂ ಕೇಳ್ಬೋದು, ಎಸ್.ಎಲ್. ಭೈರಪ್ಪನವರು ಬರೆದಿರುವಂತಹ ಕಾದಂಬರಿಗಳಲ್ಲಿ ಸರಸ್ವತಿ ಸನ್ಮಾನ ಪ್ರಶಸ್ತಿ ಪಡೆದಂತಹ ಕಾದಂಬರಿ ಯಾವುದು ಅಂತಲೂ ಕೂಡ ಕೇಳ್ಬೋದು. ಆವಾಗ ನಮಗೆ ಗೊತ್ತಿರಬೇಕು ಸರಸ್ವತಿ ಸನ್ಮಾನ ಪ್ರಶಸ್ತಿ ಪಡೆದಂತಹ ಅವರ ಕೃತಿ ಅಥವಾ ಕಾದಂಬರಿ ಯಾವುದು ಅಂದರೆ ಮಂದ್ರ. ನೆಕ್ಸ್ಟ್ ಪ್ರಶ್ನೆ, ಕರ್ವಾಲೋ ಕಾದಂಬರಿ ಬರೆದವರು ಯಾರು? ಕರ್ವಾಲೋ ಕಾದಂಬರಿ ಬರೆದವರು ಯಾರು? ಸೊ ಕರ್ವಾಲೋ ಕಾದಂಬರಿಯನ್ನು ಬರೆದವರು ಯಾರು ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವರು. ಕರ್ವಾಲೋ ಕಾದಂಬರಿ ಬರೆದವರು ಯಾರು ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವರು. ನೋಡ್ಬೋದು ನೀವು ಇಮೇಜಲ್ಲಿ ಪೂರ್ಣಚಂದ್ರ ತೇಜಸ್ವಿ ಅವರನ್ನ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಇದನ್ನು ಬರೆದವರು ಯಾರು ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವರು. ನೆಕ್ಸ್ಟ್ ಪ್ರಶ್ನೆ, ನಿತ್ಯೋತ್ಸವ ಎಂಬ ಭಾವಗೀತೆಯನ್ನು ಬರೆದವರು ಯಾರು?
ನಿತ್ಯೋತ್ಸವ ಎಂಬ ಭಾವಗೀತೆಯನ್ನು ಬರೆದವರು ಯಾರು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದರೆ ನಿಸಾರ್ ಅಹಮದ್. ನಿತ್ಯೋತ್ಸವ ಕವಿ ಎಂದೇ ಪ್ರಸಿದ್ಧಿಯಾದವರು ಯಾರು ಅಂದರೆ ನಿಸಾರ್ ಅಹಮದ್ ಅವರು. ನಿತ್ಯೋತ್ಸವ ಕವಿ ಎಂದು ಪ್ರಸಿದ್ಧರಾದವರು ನಿಸಾರ್ ಅಹಮದ್ ಅವರು. ಹಾಗಾಗಿ ನಿತ್ಯೋತ್ಸವ ಎಂಬ ಭಾವಗೀತೆಯನ್ನು ಬರೆದವರು ಕೂಡ ನಿಸಾರ್ ಅಹಮದ್ ಅವರು. ನೆಕ್ಸ್ಟ್ ಪ್ರಶ್ನೆ, ಮಧ್ಯಮ ವ್ಯಾಕರಣ ಎಂಬ ಗ್ರಂಥವನ್ನು ಬರೆದವರು ಯಾರು? ಮಧ್ಯಮ ವ್ಯಾಕರಣ ಎಂಬ ಗ್ರಂಥವನ್ನು ಬರೆದವರು ಯಾರು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದರೆ ತೀನಂ ಶ್ರೀ. ತೀನಂ ಶ್ರೀ ಅನ್ನೋರು ಮಧ್ಯಮ ವ್ಯಾಕರಣ ಎಂಬ ಗ್ರಂಥವನ್ನು ಬರೆದವರು. ಕನ್ನಡ ಮಧ್ಯಮ ವ್ಯಾಕರಣ, ಕನ್ನಡ ಮಧ್ಯಮ ವ್ಯಾಕರಣ ಇದು ಬರೆದವರು ಯಾರು ಅಂದರೆ ತೀನಂ ಶ್ರೀ. ಸೊ ತೀನಂ ಶ್ರೀ ಅವರಿಗೆ ಪಂಪ ಪ್ರಶಸ್ತಿ ಕೂಡ ಲಭಿಸಿದೆ. ಕನ್ನಡ ಮಧ್ಯಮ ವ್ಯಾಕರಣವನ್ನು ಬರೆದವರು ಯಾರು ಅಂದರೆ ತೀನಂ ಶ್ರೀ. ಇವರಿಗೆ ಪಂಪ ಪ್ರಶಸ್ತಿ ಕೂಡ ಲಭಿಸಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ, ರತ್ನಾಕರ ವರ್ಣಿ ರಚಿಸಿರುವ ಕಾವ್ಯ ಯಾವುದು? ರತ್ನಾಕರ ವರ್ಣಿ ರಚಿಸಿರುವ ಕಾವ್ಯ ಯಾವುದು? ಸೊ ರತ್ನಾಕರ ವರ್ಣಿ ರಚಿಸಿರುವಂತಹ ಕಾವ್ಯ ಯಾವುದು ಅಂದರೆ ಭರತೇಶ ವೈಭವ. ರತ್ನಾಕರ ವರ್ಣಿ ರಚಿಸಿರುವಂತಹ ಕಾವ್ಯ ಯಾವುದು ಅಂದರೆ ಭರತೇಶ ವೈಭವ. ನೆಕ್ಸ್ಟ್ ಪ್ರಶ್ನೆ, ರಗಳೆಗಳ ಪ್ರಸಿದ್ಧಿಗೆ ಕಾರಣಕರ್ತರಾದವರು ಯಾರು? ರಗಳೆಗಳ ಪ್ರಸಿದ್ಧಿಗೆ ಕಾರಣಕರ್ತರಾದವರು ಯಾರು? ಸೊ ರಗಳೆಗೆ ಪ್ರಸಿದ್ಧಿಯಾದವರು ಯಾರು ಅಂದರೆ ಹರಿಹರ. ರಗಳೆ ಕವಿ ಎಂದೇ ಪ್ರಸಿದ್ಧಿ ಪಡೆದವರು ಯಾರು ಅಂದರೆ ಹರಿಹರ ಅಂಥೇಳಿ ನೋಡ್ಬೋದು. ಹಾಗಾಗಿ ರಗಳೆಗಳ ಪ್ರಸಿದ್ಧಿಗೆ ಕಾರಣಕರ್ತರಾದವರು ಹರಿಹರ. ನೆಕ್ಸ್ಟ್ ಪ್ರಶ್ನೆ, ವಿ.ಕೃ. ಗೋಕಾಕ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿಸಿಕೊಟ್ಟ ಕೃತಿಯ ಹೆಸರು ಯಾವುದು? ವಿ.ಕೃ. ಗೋಕಾಕ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿಸಿಕೊಟ್ಟ ಕೃತಿಯ ಹೆಸರು ಯಾವುದು? ಸೊ ವಿ.ಕೃ. ಗೋಕಾಕ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿಸಿಕೊಟ್ಟಂತಹ ಕೃತಿ ಯಾವುದು ಅಂದರೆ ಭಾರತ ಸಿಂಧು ರಶ್ಮಿ. ಭಾರತ ಸಿಂಧು ರಶ್ಮಿ ಕೃತಿಗೆ ವಿ.ಕೃ. ಗೋಕಾಕ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ನೆಕ್ಸ್ಟ್ ಪ್ರಶ್ನೆ, ನಾಗರ ಹಾವೆ ಹಾವಳು ಹೂವೆ ಎನ್ನುವ ಕವನ ಬರೆದವರು ಯಾರು? ನಾಗರ ಹಾವೆ ಹಾವಳು ಹೂವೆ ಎನ್ನುವ ಕವನ ಬರೆದವರು ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಪಂಜೆ ಮಂಗೇಶ್ವರಾಯರು. ನಾಗರ ಹಾವೆ ಹಾವಳು ಹೂವೆ ಎನ್ನುವ ಕವನ ಬರೆದವರು ಯಾರು ಅಂದ್ರೆ ಪಂಜೆ ಮಂಗೇಶರಾಯರು. ನೆಕ್ಸ್ಟ್ ಪ್ರಶ್ನೆ, ಹರಿಶ್ಚಂದ್ರ ಕಾವ್ಯ ರಚಿಸಿದವರು ಯಾರು? ಹರಿಶ್ಚಂದ್ರ ಕಾವ್ಯ ರಚಿಸಿದವರು ಯಾರು? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ರಾಘವಾಂಕ. ಹರಿಶ್ಚಂದ್ರ ಕಾವ್ಯವನ್ನು ರಚಿಸಿದವರು ಯಾರು ಅಂದರೆ ರಾಘವಾಂಕ. ಇದು ಹರಿಶ್ಚಂದ್ರ ಕಾವ್ಯ ಯಾವ ಷಟ್ಪದಿಯಲ್ಲಿ ರಚನೆಯಾಗಿದೆ ಅಂದರೆ ವಾರ್ಧಕ ಷಟ್ಪದಿಯಲ್ಲಿ ರಚಿಸಿದಂತಹ ಕಾವ್ಯ ಅಂತಲೇ ಹೇಳ್ಬೋದು. ಹರಿಶ್ಚಂದ್ರ ಕಾವ್ಯವನ್ನು ರಚಿಸಿದವರು ರಾಘವಾಂಕ. ಯಾವ ಷಟ್ಪದಿಯಲ್ಲಿ ರಚನೆಯಾಗಿದೆ ಅಂದರೆ ವಾರ್ಧಕ ಷಟ್ಪದಿಯಲ್ಲಿ ರಚನೆಯಾಗಿದೆ. ಇನ್ನು ರಾಘವಾಂಕನಿಗೆ ಇದ್ದಂತಹ ಬಿರುದು ಯಾವುದು ಅಂದರೆ ಷಟ್ಪದಿಗಳ ಬ್ರಹ್ಮ ಅಂತ ಹೇಳಿ ಕರಿತೀವಿ. ರಾಘವಾಂಕನಿಗೆ ಷಟ್ಪದಿಗಳ ಬ್ರಹ್ಮ ಅಂತಲೂ ಕರಿತೀವಿ. ಮತ್ತು ಇನ್ನಿತರ ಈತನ ಬಿರುದುಗಳು ಯಾವುವು ಅಂದರೆ ಉಭಯ ಕವಿ ಕಮಲ ರವಿ ಅಂತಲೂ ಕೂಡ ಕರಿತೀವಿ. ಉಭಯ ಕವಿ ಕಮಲ ರವಿ ಇದು ಯಾರ ಬಿರುದಾಗಿತ್ತು ಅಂಥೇಳಿ ತುಂಬ ಸಾರಿ ಪ್ರಶ್ನೆ ಬಂದಿದೆ. ಸೊ ಉಭಯ ಕವಿ ಕಮಲ ರವಿ ಅಥವಾ ಷಟ್ಪದಿಗಳ ಬ್ರಹ್ಮ ಯಾರು ಅಂದರೆ ರಾಘವಾಂಕ. ನೆಕ್ಸ್ಟ್ ಪ್ರಶ್ನೆ, ಚಂಡೆಮದ್ದಾಳೆ ಕವನ ಸಂಕಲನ ಬರೆದವರು ಯಾರು? ಚಂಡೆಮದ್ದಾಳೆ ಕವನ ಸಂಕಲನ ಬರೆದವರು ಯಾರು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದ್ರೆ ಗೋಪಾಲಕೃಷ್ಣ ಅಡಿಗ. ಚಂಡೆಮದ್ದಾಳೆ ಕವನ ಸಂಕಲನವನ್ನು ಬರೆದವರು ಯಾರು ಅಂದರೆ ಗೋಪಾಲಕೃಷ್ಣ ಅಡಿಗ. ನೀವು ನೋಡ್ಬೋದು ಇಮೇಜ್ ಅಲ್ಲಿ ಗೋಪಾಲಕೃಷ್ಣ ಅಡಿಗ ಅವರನ್ನ. ಪರ್ವ ಕಾದಂಬರಿ ಬರೆದವರು ಯಾರು? ಪರ್ವ ಕಾದಂಬರಿ ಬರೆದವರು ಯಾರು? ಸೊ ಪರ್ವ ಕಾದಂಬರಿ ಬರೆದವರು ಯಾರು ಅಂದರೆ ಎಸ್.ಎಲ್. ಭೈರಪ್ಪನವರು. ಪರ್ವ ಕಾದಂಬರಿಯನ್ನ ಬರೆದವರು ಯಾರು ಅಂದರೆ ಎಸ್.ಎಲ್. ಭೈರಪ್ಪನವರು. ನೆಕ್ಸ್ಟ್ ಪ್ರಶ್ನೆ, ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ಗ್ರಂಥ ಬರೆದವರು ಯಾರು? ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ಗ್ರಂಥ ಬರೆದವರು ಯಾರು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದ್ರೆ ಚಿದಾನಂದ ಮೂರ್ತಿಯವರು. ಕನ್ನಡ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ ಎಂಬ ಗ್ರಂಥವನ್ನು ಬರೆದವರು ಯಾರು ಅಂದರೆ ಚಿದಾನಂದ ಮೂರ್ತಿಯವರು. ನೆಕ್ಸ್ಟ್ ಪ್ರಶ್ನೆ, ಶಿವರಾಮ್ ಕಾರಂತರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು? ಶಿವರಾಮ್ ಕಾರಂತರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ತಂದುಕೊಟ್ಟ ಕೃತಿ ಯಾವುದು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದ್ರೆ ಯಕ್ಷಗಾನ ಹಾಗೂ ಬಯಲಾಟ. ಯಕ್ಷಗಾನ ಮತ್ತು ಬಯಲಾಟ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಯಾರಿಗೆ ಅಂದರೆ ಶಿವರಾಮ್ ಕಾರಂತ್ ಅವರಿಗೆ. ನೆಕ್ಸ್ಟ್ ಪ್ರಶ್ನೆ, ಯಯಾತಿ ನಾಟಕ ರಚನೆ ಮಾಡಿದವರು ಯಾರು?
ಯಯಾತಿ ನಾಟಕ ರಚನೆ ಮಾಡಿದವರು ಯಾರು? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದರೆ ಗಿರೀಶ್ ಕಾರ್ನಾಡ್ ಅವರು. ಯಯಾತಿ ನಾಟಕ ರಚನೆ ಮಾಡಿದವರು ಯಾರು ಅಂದರೆ ಗಿರೀಶ್ ಕಾರ್ನಾಡ್ ಅವರು. ಇದನ್ನು ಹೊರತುಪಡಿಸಿ ಗಿರೀಶ್ ಕಾರ್ನಾಡ್ ಅವರ ಕೃತಿಗಳನ್ನು ನೋಡೋದಾದರೆ ಯಯಾತಿ, ನಾಗಮಂಡಲ, ತುಘಲಕ್, ಹಯವದನ ಇವೆಲ್ಲವೂ ಗಿರೀಶ್ ಕಾರ್ನಾಡ್ ಅವರ ಪ್ರಮುಖ ಕೃತಿಗಳಾಗಿವೆ. ನೆಕ್ಸ್ಟ್ ಪ್ರಶ್ನೆ, ಅಶ್ವತ್ಥಾಮನ ನಾಟಕವನ್ನು ಬರೆದವರು ಯಾರು? ಅಶ್ವತ್ಥಾಮನ ನಾಟಕವನ್ನು ಬರೆದವರು ಯಾರು? ಸೊ ಅಶ್ವತ್ಥಾಮನ ನಾಟಕವನ್ನು ಬರೆದವರು ಯಾರು ಅಂದರೆ BM ಶ್ರೀಕಂಠಯ್ಯನವರು. ಅಶ್ವತ್ಥಾಮನ ನಾಟಕವನ್ನು ಬರೆದವರು ಯಾರು ಅಂದರೆ BM ಶ್ರೀಕಂಠಯ್ಯನವರು. ನೆಕ್ಸ್ಟ್ ಪ್ರಶ್ನೆ, ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತಾರೆ? ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತಾರೆ? ಸೊ ಈ ಪ್ರಶ್ನೆಗೆ ಸರಿ ಉತ್ತರ ನೋಡೋದಾದರೆ ಕುಮಾರವ್ಯಾಸ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಕುಮಾರವ್ಯಾಸನನ್ನ ಕರೆಯುತ್ತಾರೆ. ಹಾಗೂ ಕುಮಾರವ್ಯಾಸನ ಪ್ರಸಿದ್ಧವಾದ ಕೃತಿ ಯಾವುದು ಅಂದರೆ ಗದುಗಿನ ಭಾರತ. ಕುಮಾರವ್ಯಾಸನ ಪ್ರಸಿದ್ಧ ಕೃತಿ ಯಾವುದು ಅಂದರೆ ಗದುಗಿನ ಭಾರತ. ಈ ಕುಮಾರವ್ಯಾಸನಿಗೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಅಂತ ಹೇಳಿ ಕರೆಯುತ್ತಾರೆ. ಸೊ ಇದಾಗಿತ್ತು ಇಂದಿನ ತರಗತಿ. ಈ ತರಗತಿ ಖಂಡಿತ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಕಮೆಂಟ್ ಮೂಲಕ ತಿಳಿಸಿ. ಇದರ ಭಾಗ 2 ನಾನು ಆದಷ್ಟು ಬೇಗ ನಿಮಗೆ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ತರಗತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಯಾರೆಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ವಿಲೇಜ್ ಅಕೌಂಟೆಂಟ್ ಹಾಗೂ PDO ಪರೀಕ್ಷೆಗೆ ತಯಾರಿ ನಡೆಸ್ತಾ ಇದ್ದಾರೋ ಸೊ ಅವರಿಗೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡ್ತಾ ಹೋಗಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಈ ನಿಮ್ಮ ಚಾನಲ್ ಮೇಲೆ ಯಾವಾಗಲೂ ಹೀಗೆ ಇರಲಿ. ಇಲ್ಲಿಯವರೆಗೂ ಈ ತರಗತಿಯನ್ನು ವೀಕ್ಷಣೆ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.